ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಾಯುತ್ತಾ ಕುಳಿತವರಿಗೆ ಒಳ್ಳೆ ದಿನಗಳು ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ಕಷ್ಟಪಟ್ಟು ದುಡಿಯುವವರಿಗೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಸ್ನೇಹಿತರೆ, ಜೀವನದಲ್ಲಿ ಕಾಯೋದು ತಪ್ಪಲ್ಲ, ಆದರೆ ನಾವು ಏನೂ ಮಾಡದೆ ಎಲ್ಲನೂ ಅದ್ರಿಚ್ ಕದೇನೇ ಆಗುತ್ತೆ, ತನ್ನೆಚ್ಚಿಗೆ ತಾನೇ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಕಾಯ್ತೀವಲ್ವ, ಅದು ತುಂಬಾ ತಪ್ಪಾಗುತ್ತೆ ಸ್ನೇಹಿತರೆ. ನಾವು ಏನಾದ್ರು ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಳ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ತಕ್ಕಂತೆ ನಮ್ಮ ಕಡೆಯಿಂದನೂ ಕೂಡ ಎಫರ್ಟ್ ಅನ್ನೋದು ಇರಲೇಬೇಕು. ಆಗ ಮಾತ್ರ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನನ್ನಂತೆ ಜೀವನ ನಾನು ಮಾಡ್ಕೊಬೋದು, ನನ್ನ ಇಷ್ಟ ಕಷ್ಟಗಳು ನನ್ನ ಕೈಯಲ್ಲೇ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ಏನಾದ್ರು ಒಂದು ಕಷ್ಟಪಟ್ಟು ದುಡಿತಾ ಇರ್ತೀವಿ ನೋಡಿ, ಆವಾಗ ಒಂದೊಳ್ಳೆ ದಿನಗಳು ನಮಗೆ ಬಂದೇ ಬರುತ್ತೆ ಅಂತ ನಾವು ನಂಬ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಯಾವುದೇ ತಪ್ಪಿಲ್ಲ. ಆದರೆ ನಾವು ಹಾಕುವಂತಹ ಎಫರ್ಟ್ ಮಾತ್ರ ತುಂಬಾ ಕಡಿಮೆ ಇದೆ. ಬಟ್ ನಾವು ಯಾವಾಗಲೂ ಕೂಡ ಅದೇ ಆಗಲಿ ಬಿಡು, ಸೊ ನೋಡೋಣ, ಕಾಯೋಣ ಕಾಯೋಣ ಅಂತ ಯಾವುದೇ ಒಂದು ದಾರಿನ ಹುಡುಕೊಳ್ದೆ ಸುಮ್ಮನೆ ಕಾದರೆ ಅದರಲ್ಲಿ ಯಾವ ಅರ್ಥನೂ ಇರಲ್ಲ. ನಿಮ್ಮ ಜೀವನದಲ್ಲಿ ಕಾಯೋದ್ರಲ್ಲೇ ನೀವು ತುಂಬ ಸಮಯನೂ ಕೂಡ ಕಳಿತೀರ ಸ್ನೇಹಿತರೆ. ಅದಕ್ಕೇ ಹೇಳೋದು, ಸೊ ನಾವು ಇವತ್ತು ಕಷ್ಟಪಟ್ಟರೆ ನಾಳೆ ಸುಖ ಸಿಕ್ಕೇ ಸಿಗುತ್ತೆ. ಆದರೆ ಕಷ್ಟಪಡುವಾಗ ನಮಗೂ ಕೂಡ ಅನಿಸುತ್ತೆ ಅಲ್ವಾ, ಯಾಕಪ್ಪ ನನಗೆ ಮಾತ್ರ ಇಷ್ಟು ಕಷ್ಟ ದೇವ್ರೆ, ನಾನು ಮಾತ್ರ ಇಷ್ಟು ಕಷ್ಟಪಡಬೇಕು, ಇದರಿಂದ ಏನೂ ಸುಖ ಸಿಗ್ತಾ ಇಲ್ಲ ಅಂತ. ಆದರೆ ಮುಂದೊಂದು ದಿನ ಅದರಿಂದ ಸಿಕ್ಕಾಗ ನಮಗೂ ಕೂಡ ಗೊತ್ತಾಗುತ್ತೆ, ಸೊ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಅಂದರೆ ನಮಗೆ ಸಿಕ್ಕಂತಹ ಸುಖನೂ ಕೂಡ ಹೇಗಿತ್ತು ಅನ್ನೋದನ್ನು ನಾವು ಕೂಡ ಅರ್ಥ ಮಾಡ್ಕೊಬೋದು ಸ್ನೇಹಿತರೆ ಅಲ್ವಾ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಎಲ್ಲರ ಜೀವನದಲ್ಲೂ ಕೂಡ ಅನುಸರಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ತುಂಬ ಜನ ಇವಾಗ ಹಾಗೆ ಮಾಡೋದು, ಆಗುತ್ತೆ ಬಿಡು, ನಾಳೆ ನೋಡೋಣ ಬಿಡು, ಅದ್ರಚ್ಕದೆ ಆಗಲಿ, ಯಾಕೆ ಕಷ್ಟಪಡೋದು ಅಂತ ಕಷ್ಟಪಡೋಕೆ ಇವಾಗ ರೆಡಿ ಇರೋದಿಲ್ಲ ಅಂತ ತುಂಬಾ ಸಿಚುವೇಶನ್ಸ್ ಬರ್ತಾ ಇದೆ. ಅದಕ್ಕೇ ಹೇಳೋದು, ನಿಮ್ಮ ಕಡೆಯಿಂದ ಏನು ಎಫರ್ಟ್ ಹಾಕಬೇಕು ಅದನ್ನು ಹಾಕಿ, ಸೊ ಪ್ರತಿಫಲನ ದೇವರಿಗೆ ಬಿಟ್ಬಿಡಿ ಸ್ನೇಹಿತರೆ. ಇಷ್ಟೇ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.